ಹಲೋ ಹೇಗೆ ಚಿಂತಿಸುತ್ತಿರುವೆ ಸೌಬಲ ರಾಜ ಶಕುನಿ ಅದೇನಾಯಿತು ನಿನ್ನ ಛಲಸಂಕ ಮಲ್ಲನನ್ನೇ ಮಟ್ಟ ಹಾಕುವನೆಂದು ಹೇಳಿದ ಹಟ್ಟಹಾಸಲೇನಾಯಿತು ಎಲ್ಲೆಡೆಗಿತು ನಿನ್ನ ರೋಷ ಏನಾಯಿತು ನಿನ್ನ ಆಕ್ರೋಶ ಏಣಿ ಸೌಬಲ ರಾಜ ಶಕುನಿಯ ಶ್ವಾಸ ನಿನ್ನೆ ಅಲ್ಲಗಳಿತ್ತಿರುವ ಮರುಳುಗಳೇ ಸಾಕು ಏಕಿ ಕುಚ್ಚಿ ಬಗೆಯುವ ಕುಹಕ ಕಂಟಕದ ಕರ್ಕಶದ ಕೇಕೆ ಏಣಿ ಪ್ರಳಯೋಗ್ಧದೊಳೆಯನ್ನೇ ಪ್ರಚೋದನೆತ್ತಿರುವ ಪ್ರಚಂಡ ಭಾರತ ಅಖಂಡ ಭರತ ಖಂಡಕ್ಕೆ ಕೌಕ್ಷಿಕತೆಯ ಪ್ರವೀಣ ಮನಮಾಶ್ಚರ್ಯದ ನಿಪುಣ ಸೂರ್ಯನ ಕಿರಣಗಳಿಗೆ ಸರಿಸೋಟಿ ಎಂದೆನಿಸಿ ಮೆರೆಯುತ್ತಿರುವ ಈ ಸೌಬಲ ರಾಜ ಶಕುನಿಯರೊಡನೆ ನಿಮ್ಮೆಲ್ಲರ ಸರಸ ಸಲ್ಲಾಪ ನನ್ನ ಗಾಂಧಾರ ವಂಶೋದ್ಧಾರಕ್ಕೆ ಕ್ಷೀಣ ಕಾರ್ಯಕರ್ತನಾದ ಧರ್ಮತ್ತ ತರುಳ ದುರ್ಯೋಧನೇ ಕೇಳು. ಅಂದು ನಿರಾಪರಾಧಿಗಳು ನನ್ನ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ನನ್ನ ಕತ್ತಲೆ ಎಂಬ ಕಾರಾಗೃಹದಲ್ಲಿರಿಸಿ ನಾನು ಪಡುತ್ತಿದ್ದ ಚೈತ್ರ ವಿಚಿತ್ರ ಹಿಂಸೆಗಳನ್ನು ನೆನೆಸಿಕೊಂಡರೆ ಒಬ್ಬ ನನ್ನ ಗುಂಡೆಗೆಯೂ ಪಟಪಟನೆ ಸಿಡಿಯುತ್ತಿರುವುದು ಶಿವನ. ಅದು ಅಲ್ಲದೆ ನೇನು ನಮ್ಮೆಲ್ಲರಿಗೂ ದಿನಕ್ಕೆ ಕೊಡುತ್ತಿದ್ದುದು ಒಂದು ಇಡೀ ಅನ್ನ, ಒಂದು ಮೊಳಲ ನೀರು. ಅದೆಲ್ಲವನ್ನು ನನ್ನ ಸಹೋದರರು ನನ್ನೊಬ್ಬನಿಗೆ ಕೊಟ್ಟು ಅವರೆಲ್ಲರೂ ಉಪವಾಸ ಮಾಡಿ ನನ್ನ ಸರ್ವನಾಶದ ಮನ್ನಣೆಯನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಗಿ ಸತ್ತು ಹೋದರು. ಸತ್ತು ಹೋದರು. ಆ ಕೃತ್ಯವನ್ನು ನನ್ನ ಮನಸ್ಸಿನಲ್ಲಿ ಅಡಗಿಸಿಕೊಂಡು ಬಂದು ನೊಂದು ಅಂದು ಕುಶವಾಗಿರುವ ಈ ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಅಣು ಅಣುವಾಗಿ ಬೇರ್ಪಡಿಸಿ ನೋಡಿದರೂ ಕೂಡ ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಸೇಡಿನ ಮಾತೇ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಯು ನನಗಿಲ್ಲ ಶಿವನ. ಓ ದುರ್ಯೋಧನ, ನಿನ್ನ ಅಧಿಕಾರ ಇರುವುದೆಂದು ಕೊಪ್ಪಿ ಮೆರೆಯುತ್ತಿರುವೆಯಾ? ನಿನ್ನ ಅಧಿಕಾರ ಎಷ್ಟು ದಿನ ಇರುವುದೋ ನಾನು ನೋಡುತ್ತೇನೆ. ಅಧಿಕಾರ 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 ಬಲದಿಂದ ತಪ್ಪಿ ಮರೆಯುವೆ. ಆ ಭೀಮನಿಗೆ ಬಲಿ ಕೊಟ್ಟು ನಾನು ನೋಡುವೆ, ನಾನು ನೋಡುವೆ, ದಹಿ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊಪ್ಪಿ ಮರೆಯುವೆ. ಆ ಭೀಮನಿಗೆ ಬಲಿ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ, ದಹಿ ನಾನು ನೋಡುವೆ. ಅತಿ ಆಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ದಯ್ಯುತ್ತಿದೆ ನನ್ನ ಮನದಲ್ಲಿ. ಅತಿ ಆಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ದಯ್ಯುತ್ತಿದೆ ನನ್ನ ಮನದಲ್ಲಿ. ದರೆಯೊಳಾಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ನಾಶ ಮಾಡರೋತ್ಸವಿದೆ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು, ನನ್ನಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ
ತಪ್ಪು ಅಧಿಕಾರ 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 ಬಲದಿಂದ ತಪ್ಪಿ ಮರೆಯುವೆ ಪಾಪಿ ಮನೆಗೆ ಬಲಿ ಕೊಟ್ಟು ನಾನು ನೋಡಿ ಪಾಪಿ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಉರನಸು ಹಿಡಿದು ನಿಂತ ವೀರ ಪಾರ್ಥನೋ ಕ್ರೌರದನಸು ಹಿಡಿದು ನಿಂತ ವೀರ ಪಾರ್ಥನೋ ಅನ್ಯಾಯದಿ ಪ್ರಾಣ ಬಿಡುವ ಸೂತ ಕರ್ಣನೋ ಸರಿದತ್ತು ನಿಂತಿಯನು ಭೀಮಸೇನನು ತನ ಸರಿದತ್ತು ನಿಂತಿಯನು ಭೀಮಸೇನನು ತನ ಗದೆಯಿಂದ ರುಂಡ ಮುಂಡ ಕೊಂಡು ದೈವನು ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ನಮ್ಮೆತ್ತರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ಓ ಬ್ರಹ್ಮನ ತಪ್ಪು ಓ ಬ್ರಹ್ಮನ ತಪ್ಪು ಅಧಿಕಾರ 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 ಫಲದಿಂದ ಕೊಪ್ಪಿ ಮರೆಯುವೆ ಪಾಪಿ ಮನಿಗೆ ಬಲಿ ಕೊಟ್ಟು ನಾನು ನೋಡುವೆ ಪಾಪಿ ನಾನು ನೋಡುವೆ ರೋಗಿ ನಾನು ನೋಡುವೆ ಲವೋ ದುರ್ಯೋಧನ ಲವೋ ದುರ್ಯೋಧನ ತನ್ನ ಸತ್ಯ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನಾಗಿ ಮಾಡಿದ ಕುರುಕುಲ ಕೀಟವೇ ಕೇಳು ನಿನ್ನಂತೆಯೇ ನನ್ನ 99 ಮಂದಿ ಸಹೋದರನೊಳಗೂಡಿ ನಿನಗಿಂತಲೂ ಮಿಗಿಲಾಗಿ ಏಕಛತ್ರಾಧಿಪತ್ಯವನ್ನೇ ಸ್ಥಾಪಿಸಿಕೊಂಡು ಬಹುತೇಕವಾಗಿ ಮರೆಯಬಹುದಾಗಿತ್ತು ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಯಿತು ಚಿಂತೆ ಇಲ್ಲ ಕುರ್ರಾಜ ಚಿಂತೆ ಇಲ್ಲ ಹೆಣ್ಣು ಮುಂದೆ ನಿನ್ನೊಡನೆ ಹಿತೈಷಿಯಾಗಿ ಸೇರಿಕೊಂಡು ಮುಳ್ಳನ್ನು ಮಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ನಾಲ್ನುಡಿಯನ್ನು ಅನುಸರಿಸಿ ಹೆಣ್ಣು ಮುಂದೆ ನಿನ್ನನ್ನು ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯನ್ನು ಏಡಿಸುತ್ತೇನೆ ರಾಜ್ಯದಲ್ಲಿ ಅಶಾಂತ ಬಿರುಗಾಳಿಯನ್ನು ಎಬ್ಬಿಸಿ ಹೆಣ್ಣ ರತ್ನ ಖಚಿತವಾದ ಸಿಂಹಾಸನವನ್ನು ರಕ್ತದ ಕಾಡಿಯಲ್ಲಿ ಮುಳುಗಿಸಿ ನನ್ನ 99 ಮಂದಿ ಸಹೋದರ ನಾಶವಾದಂತೆ ನನ್ನ 99 ಮಂದಿ ಸಹೋದರ ಜೊತೆಯಲ್ಲಿ ಹೆಣ್ಣನ್ನು ನಾಶ ಮಾಡ ತನಕ ಈ ಸೌಬಲ ಶಕುನಿಗೆ ಎಲ್ಲಿ ಅದು ಶಾಂತಿ ಎಲ್ಲಿ ಅದು ವಿಶ್ರಾಂತಿ ಹೇಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ ಹೇಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ ಹೇಳಬೇಡಿರಿ ಅದು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ನರಳುತ್ತಾ ಚೀರುತ್ತಾ ನನ್ನ ಸಹೋದರ ಅರ್ಥನಾದ ಕೆಲವೋ ದುರ್ಯೋಧನ ಈ ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ಆಗುವ ಹಿಂಸೆಯು ಭಯಂಕರವೆನಿಸುತ್ತಿರುವುದು ನೋಡುತ್ತಿರುವುದು ತಾಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಮಾಡಿ ಪುತ್ರ ಶೋಕದಿಂದ ನಿನಗಾಗಿ ದಯಿಸೋರು ಯಾರಿಲ್ಲದಂತೆ ಮಾಡಿ ನಿನಗೆ ನರಕದ ಮಾರ್ಗವನ್ನೇ ತೋರಿಸುತ್ತೇನೆ. ನಿನಗೆ ನರಕದ ಮಾರ್ಗವನ್ನೇ ತೋರಿಸುತ್ತೇನೆ. ಯಾರಿಗೆ ನರಕದ ಮಾರ್ಗ ಹೇಳದೆ ಹಾಕೊಡಿ ಏನಂದೆ ಅಲ್ಲವಯ್ಯ
ಶತ್ರುಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನ ಅದೇ ಕೈಯ ಕೆಂಡದಂತ ಕೋಪ ಸಿಂಹನ. ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಜಯ ದುರ್ಯೋಧನ, ಜಯದ್ರಥ, ಕೃತವರ್ಮಾದಿ ಮೂರ್ತಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟಿರುವಂದು ದೂತರು ನಿನಗೆ ಸಮಾಚಾರವನ್ನು ತಂದನಲ್ಲವೇ ಕೌರವೇಶ್ವರ? ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಥಾಯ ಶೂರನು ತನ್ನೆರಡು ತೋಳ್ಬೆಳಗಳಿಂದ ಇಡೀ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜಾತಿ ನೀತಿ ಸ್ವಯುತ ಕಲಹ ಇದು ಉಚಿತವೇ ಶಕುನಿ? ಸೋದರ ಅಖಂಡ ಪದವಿಯ ಚಂಡ ಭೀಮನ, ಅಖಂಡ ಪದವಿಯ ಚಂಡ ಭೀಮನ ಮುಂಡೆ ಮುರಿದು ಮಂಡ ಮಾಡಿ ತೆಗೆದು ಬಿಡುವೆ ಕಣ, ಮುಂಡೆ ಮುರಿದು ಮಂಡ ಮಾಡಿ ತೆಗೆದು ಬಿಡುವೆ ಕಣ. ಸುರಪಗರ ಪಡಾದಾರು 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 ಹಸ್ತಿನಾವತಿಗೆ ಬಂದಿರುವನಂತೆ. ಕಾಲಿನ ಪ್ರಾತಃಕಾಲ ರಾಜ್ಯೋತ್ಸವದಲ್ಲಿ ಶಾಂತಿ ಸಂಧಾನ ನಡೆಸುವನಂತಣ್ಣ. ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಒಳ್ಳನಿಗೇನು ಗೊತ್ತು ನಮ್ಮ ರಾಜ್ಯದ ಮರ್ಯಾದೆಗಳು. ಅಗ್ರಜ ಯದು ನಂದನನು ದರಿದ್ರೊಂದಿಗೆ ನಂಬಿದರು, ಗಣ ಕುಟೀರಕ್ಕೆ ಹೋಗಿರ್ಪನೆ ಸಹಿಸದಳು ನನಗೆ ಅಗ್ರಜ. ಅಣ್ಣ, ಆ ಗೋಪಾಲಕನು ಆಗಲ ರಾಜ್ಯ ಪ್ರಸಾದವನ್ನು ದಾಟಿ ಆ ದಟ್ಟ ದರಿದ್ರನಾದ ವಿದುರನ ಮರುಕು ಜೋಪೆಯನ್ನು ಆಶ್ರಯಿಸುವಂತೆ ಆತನಿಗೆ ಎಷ್ಟೊಂದು ಅವೇಳನ, ಎಷ್ಟೊಂದು ಅವೇಳನ. ಅವ ಹೇಳನಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತಾಪರಾಧೀನನು. ವಿದುರನಂತಹ ಭಕ್ತರು ಮತ್ತಾರಿರವರು ಅವನಿಗೆ ಮುಗಿಸಿಕೊಂಡು ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆ, ಸಿದ್ಧನಾಗು. ಅಣ್ಣ, ಸತ್ಕಾರವಂತೆ ಸತ್ಕಾರ. ಆ ಕಳ್ಳ ಕೃಷ್ಣನೇ ಸತ್ಕಾರವೇ? ಒಪ್ಪದು ಒಪ್ಪದು ಒಪ್ಪದು. ಪಾಂಡವರ ಕೂಡಿ ಬರುವುದು ಬೇಡ ಬೇಡ ಬೇಸರವೇ. ಬೇಡಿ ಪಾಂಡವರ ಕೂಡಿ ಬರುವುದು ಬೇಡ ಬೇಡ ಬೇಸರವೇ. ಕಾಡಿಗೋಗಲಿ ನಾಡು ದೊರೆಯಲಿ, ಕಾಡಿಗೋಗಲಿ ನಾಡು ದೊರೆಯಲಿ, ಸೇರಲಾಗದು ರಾಷ್ಟ್ರದಲ್ಲಿ ಶ್ರೇಷ್ಠ ಪಾಂಡವರ ಮೆಚ್ಚು ಮೆರೆಯುತ್ತೆ, ಶ್ರೇಷ್ಠ ಪಾಂಡವರ ಮೆಚ್ಚು ಮೆರೆಯುತ್ತೆ, ಮೆಚ್ಚು ಮೆರೆಯುತ್ತೆ ಹೊರಗೆ. ಆ ಮೆಚ್ಚು ಮೆರೆಯುತ್ತೆ ಹೊರಗೆ, ಆ ಮೆಚ್ಚು ಮೆರೆಯುತ್ತೆ ಹೊರಗೆ. ಬೇಡಿ ಪಾಂಡವರ ಕೋಡಿ ಬೇಡ ಬೇಡ ಬರು ಬೇಸರವು, ಬೇಡ ಬೇಡ ಬರು ಬೇಸರವು, ಬೇಡ ಬೇಡ ಬರು ಬೇಸರವು. ಸಹೋದರ ಸಹೋದರ, ನೋಡಿದೆಯಾ ಮಾವ, ಮದಗಜಗಳೆಷ್ಟಿದ್ದರೂ ಸಿಂಹಕ್ಕೆ ಸಾಟಿಯಾಗಬಲ್ಲದೆ. ಈ ನನ್ನ ತಮ್ಮನ ಕೋಪವನ್ನು ನಿಂದಿಸಲು ನನಗೂ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದು. ಮಾವ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ನಿರಾಕರಿಸುವುದೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಶಿವನ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಜೋಪಳಿಯನ್ನು ಆಚರಿಸಿದ್ದಾನೆ. ಪ್ರಾರಂಭದಲ್ಲೇ ಇಂತಹ ಅಪಮಾನ, ಈ ಅಪಮಾನವನ್ನು ನೀನು ಹೇಗೆ ಸಹಿಸಬಲ್ಲೆ ಶಿವನ? ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಪರಮವೈರಿ ಅವನು ಕ್ಷತ್ರಿಯನ ಭರತ ವಂಶದಲ್ಲಿ ಕ್ಷತ್ರಿಯನ ನಿರ್ಮಾಣ ಮಾಡಲೆಂದೇ ಅವತರಿಸಿರುವನು.
ಅವನ ಭಕ್ತಿ ವೈರಾಗ್ಯಗಳಿಗೆ ಮರುಳಾಗಿ ಅವನ ಅವತಾರವನ್ನು ಭಗವಂತನೆಂದು ಪೂಜಿಸುವರೋ ಅಂಥವರನ್ನೇ ಧ್ವಂಸ ಮಾಡಿ ಕಂಸ, ಶಿಶುಪಾಲ, ಜರಾಸಂಧ ಇವರೆಲ್ಲರೂ ನಿನಗೆಂತಹ ಮಿತ್ರರಾಗಿದ್ದರಯ್ಯ. ಕಾರಣವಿಲ್ಲದೆ ಕಂಸನನ್ನು ವಧಿಸಿ ಅರಳು ಮುರಳು ಮುದುಕನಾದ ಉಗ್ರಸೇನನನ್ನು ನೆಪಮೋಚ್ಚಕ್ಕೆ ಸಿಂಹಾಸನದಲ್ಲಿ ಕುಳ್ಳರಿಸಿ ಸಹೋದರನಪ್ಪ ಹನುಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನೇ ವಶಪಡಿಸಿಕೊಂಡು ಎಂತವನಿಗೆ ಮನ್ನಣೆಯೇ ಕೌರವೇಶ್ವರ. ಆದರೆ ಅಂದು ನೀನು ನನ್ನನ್ನು ದ್ವಾರಕೆಗೆ ಕಳುಹಿಸಿದ್ದಾದರೂ ಏಕೆ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಕೇಳುವುದು ಈ ದುರ್ಯೋಧನನಿಗೆ ಉಚಿತವಾಗಿತ್ತೆ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನದು ಉದ್ದೇಶ? ಕಾಳ ಸರ್ಪದ ವಿಷದಾಳನ್ನು ಬಳಿಕ ಅದರೊಡನೆ ಸರಸವಾಡಬಹುದಾಗಿತ್ತಲ್ಲವೇ ಶಿವನ? ಹೇಗೆ? ಅಲ್ಲಮಯ್ಯ, ಕೃಷ್ಣನಿಗಿಂತ ಕೃಷ್ಣನ ವಿಜಯತ್ವದ ಸೈನ್ಯವೇ ನಿನಗೆ ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗ ನಿನಗಿತ್ತು. ಹೇಗೆಂದರೆ ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಬೇಡ, ನಿನ್ನ ಅಕ್ಷಣಿ ಸೈನ್ಯವೇ ಸಾಕೆಂದು ನಿಸಂಕೋಚಿತವಾಗಿ ಹೇಳಬಹುದಾಗಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಸಂಕಟದಿಂದ ಉದ್ಧಾರ ಮಾಡಿದನು ಕೌರವೇಶ್ವರ. ಕೃಷ್ಣನೇನೋ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಕೃಷ್ಣನನ್ನು ಪಾಂಡವರಿಂದ ಬೇರೆ ಮಾಡಲಾಗದು ಶಿವನ. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಇರಬಹುದು. ಏನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನೇ ಕೊಟ್ಟಿದ್ದೆ ಆದರೆ ವಿನಾಶಕ್ಕೆ ನೀಡೆ ಅಲ್ಲವಯ್ಯ. ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿದ್ದ ಹಕ್ಕು ಬಾಧ್ಯತೆಗಳು ನಷ್ಟವಾಯಿತು. ಪುನಃ ಅವರನ್ನು ಹೊಂದುವುದಂದರೆ ಏನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಡುವುದು ನಿನಗೆ ಉಚಿತವಲ್ಲ ಶಿವನ. ಬೇಕಿದ್ದರೆ ಪಾಂಡವರ ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಚಣಿಸಿ ರಾಜಲಕ್ಷ್ಮಿಯನ್ನು ತೆಗೆದು ಅದನ್ನು ಬಿಟ್ಟು ಮೇಲಿಂದ ಮೇಲೆ ನಿನಗೇಕೆ ದೈನ್ಯ ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೋಬಲ ರಾಜ. ಆ ಪಾಂಡವರಿಗೆ ಒಂದು ಸೂಜಿಯ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ ಮಾವ. ಕೊಡಕೂಡದು. ಅಷ್ಟು ಮಾತ್ರವಲ್ಲ ಶಿವನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ನನ್ನದೊಂದು ಸಲಹೆ ಇರುವುದು ಶಿವನ. ಏನದು ಮಾವ ನಿನ್ನ ಸಲಹೆ? ಈಗ ಬೇಡ, ಯಥಾ ಸಮಯದಲ್ಲಿ ನಿನಗೆ ವಿಜ್ಞಾಪಿಸಿಬಿಡುವೆನು. ನಡೆ ಕೌರವೇಶ್ವರ. ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನೂ ಮಾಡುವುದಿಲ್ಲ. ನಡೆ ಹೋಗೋಣ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರು ಯುದ್ಧ ಕ್ಷೇತ್ರ. ಜೀವನನ್ನು ತೀಳಿ ಬಿಡುವ ಎಲ್ಲರೂ ಆತನ ಸುರ ಹೋರಿಸಲು ವೀರ ಕರ್ಣನು.
ಕಣ್ಣನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರು ಯುದ್ಧ ಕ್ಷೇತ್ರ ಇದು ಸಮರ ಕ್ಷೇತ್ರ ಇದು ಕುರುಕ್ಷೇತ್ರ ನಡೆ ನಡೆ ಕೌರವೇಶ್ವರ ಕುರುಡನ ಮಗನೇ ನಡೆ ದ್ವಾಪರ ಯುಗದ ದೋಷ್ಟ ಕುರು ವಂಶದ ಕೋಷ್ಟ ದುರ್ಯೋಧನ ಕೊಪ್ಪಿದ ಕುರಿಯನು ಒಪ್ಪಿದ ರಣಮೌರ್ಯ ಮುಂದೆ ಬಲಿ ಕೊಟ್ಟು ಆನಂದಿಸದಿದ್ದರೆ ಈ ಶಕುನಿಯೇ ಓ ನೀಚ ಶಕುನಿ ಎಂಬ 3 ಪದದ ಅರ್ಥವನ್ನು ತಿಳಿಯಿರೋನೋ ಮೂಢ ಹೇಳುತ್ತೇನೆ ಕೇಳುವ ಶಾ ಎಂದರೆ ಶಕ್ತಿ ಪ್ರಧಾನವಾದ ಕು ಎಂದರೆ ಕುರುಕುಲವನ್ನೇ ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವನೇ ಆಗಲೇ ಆನಂದ ಆನಂದ ಪರಮಾನಂದ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರ ಆನಂದ ಕುರು ಪಾಂಡವರ ಸಂಗ್ರಾಮ ಕುರುಕುಲ ವಂಶದ ನಿರ್ನಾಮ ಕುರು ಪಾಂಡವರ ಸಂಗ್ರಾಮ ಕುರುಕುಲ ವಂಶದ ನಿರ್ನಾಮ ಪಾಂಡವರಿಗೆ ಜಯವೋ ಕೌರವರಿಗೆ ಅಪಜಯವೋ ಆನಂದ ಆನಂದ ಶಕುನಿಗೆ ಪರಮಾನಂದ ಆನಂದ ಸೇಡಿನ ಸರ್ಪದ ಎಡೆಗಟ್ಟಿ ಅವನಾಡಲು ಬಯಸುವೆಯ ಸೇಡಿನ ಸರ್ಪದ ಎಡೆಗಟ್ಟಿ ಸರಸವನಾಡಲು ಬಯಸುವೆಯ ನಿನ್ನ ವಿನಾಶಕ್ಕೆ ನಂದಿಯ ನಾಡಿ ಸಂತೋಷವನಂದುವರು ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ ಕೌರವ ಕುರಿಗಳ ಮುಟ್ಟಿಸುವೆ ಅನುರಣದಲ್ಲಿ ಬಲಿ ಕೊಡುವೆ ಕೌರವ ಕುರಿಗಳ ಮುಟ್ಟಿಸುವೆ ಅವರನ್ನು ರಣದಲ್ಲಿ ಬಲಿಕೊಡುವೆ ಲಕ್ಷ್ಮಣ ನೀಡುವ ಸೋದರರೇ ನೆಮ್ಮದಿಗೊಂದಿರಿ ನೀವಿನ್ನು ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರ ಆನಂದ ನೋಡಪ್ಪ ಇದನ್ನು ಕೆಚ್ಕೊಂಬರ
ನೋಡ ಇಲ್ಲಿ ಪಾಪ ಇಲ್ಲಿ ನೋಡು ಮೊರೆ ಕೇಳಿ ನೀ ಬಾರಯ್ಯ ಮೊರಾಗರೆ ಭಕ್ತರ ಮೊರೆ ಆಲಿಸೆ ಮೊರೆ ಕೇಳಿ ನೀ ಬಾರಯ್ಯ ಮೊರಾಗರೆ ಭಕ್ತರ ಮೊರೆ ಆಲಿಸೆ ಸೌರಿ ಮೊರೆ ಕೇಳಿ ನೀ ಬಾರಯ್ಯ ರುಕ್ಮಿಣಿ ಲೋಲ ವರದುಲ ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ನಿರ್ಮಲ ಬಾಲ ನೀರಜಲೋಚನ ನಿರ್ಮಲ ಬಾಲ ಮೊರೆ ಕೇಳಿ ನೀ ಬಾರಯ್ಯ ಮೊರಾಗರೆ ಭಕ್ತರ ಮೊರೆ ಆಲಿಸೆ ಸೌರಿ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಪರಮಾತ್ಮ ನಿನ್ನ ದರ್ಶನದಿಂದ ಧನ್ಯನಾದನು ದೇವ ಪರಮ ಪುರುಷ ಸತವಂದನವಯ್ಯ ಸತನೇತ್ರ ಧಳನೇತ್ರ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷ್ಮ ವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಭಕ್ತಾದಿಗಳ ಒಡೆಯ ಮುಕ್ಕೋಟಿ ವಂದನವಯ್ಯ ಮುಜಕುಂದ ವರದ ಅಚ್ಯುತಾನಂದ ಆನಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಬೆಳಗಿದೆಯ ಮನ ಮಂದಿರವ
ಕಡಲಳ್ಳೋ ಲೀಲೆಯಿಂದಾಡುವ ಕೋಲಲೋಚನೆಯೇ ಬಂದೆಯ ತಂದ ಪಾಲ ಕಡಲಳ್ಳೋ ಲೀಲೆಯಿಂದಾಡುವ ಲೋಲಲೋಚನೆಯೇ ಬಂದೆಯ ತಂದ ಕಡುಸಿಲೆಯಾಗಿ ಜಗಲ ಕಡಲು ಖರಿಯ ಕಡುಸಿಲೆಯಾಗಿ ಜಗಲ ಕಡಲು ಖರಿಯ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ತರಳನ ಮರೆ ಕೆಳು ದುರುಳ ಹಿರಣ್ಯನ ಕರುಳನು ಕೊರಳಿಗೆ ಧರಿಸಿದೆಯ ತರಳನ ದುರುಳ ಕರುಣ್ಯನ ಕರುಳಿಗೆ ಕರುಳನ್ನು ಧರಿಸಿದೆಯ ಹರಿಯ ನಿಮ್ಮ ಗುಣ ರೂಪವ ಧರಿಸಲು ಹರಿಯ ನಿಮ್ಮ ರೂಪವ ಧರಿಸಲು ಹರಿಯ ನಿಮ್ಮ ಗುಣ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ವಿದುರ, ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ನನಗೇನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ ತಮ್ಮ ಲೋಕದಲ್ಲಿ ತಮ್ಮ ಹೃದಯದಲ್ಲಿ ಇರುವುದರಿಂದ ಅಣುಸ್ವರೂಪಿಯಾದ ನಾನೇನು ಕೊಡಬಲ್ಲನು ಪರಮಾತ್ಮ. ವಿದುರ, ನಾನೇನು ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಯ ತನಕ ಸೆಳೆದುಕೊಂಡು ಬಂದಿತು. ನೀನೇನು ಸಾಮಾನ್ಯನೇ? ಪರಮಾತ್ಮ ಕೊಡವಿಯೋ ಭಕ್ತ ಶಿರೋಮಣಿ ನೀನೇ. ಕೊಡವಿಯೋ ಭಕ್ತ ಶಿರೋಮಣಿ ನೀನೇ. ಬಲ್ಲೆ ನಿನ್ನಯ ಮನವ, ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶದಿ ಜವನಿಸಿದೆ. ಭಕ್ತಿಯ ಪಾಶದಿ ಭಕ್ತನೇ ನಿನಗಿಂತ ಊತಮನೆ ನಿತ ಬಲ್ಲೆ ನಿನ್ನಯ ಮನವ, ಬಲ್ಲೆ ನಿನ್ನಯ ಮನವ. ವಿದುರ, ವಿದುರ, ಪರಮಾತ್ಮ ನಾನೇನು ಕಾರ್ಯಾರ್ಥವ ಸತತವು ನನ್ನನ್ನೇ ಧ್ಯಾನಿಸುತ್ತಾ
ಕೇವಲ ಗೋಮಾತೆಗೆ ಕಾಮ ಕ್ರೋಧಾದಿಗಳೇ ಎಡೆ ಕೊಡದೆ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಬದುಕುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯನು. ನನಗೇನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ, ಏನೆಂದು ಹೇಳಲಿ? ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ಪರಮಾತ್ಮ. ಏನು ಗೋಮಾತೆಯ ಕ್ಷೀರ? ನನಗೆ ಬೇಕಾದ ಆಹಾರವು ಅದೇ ಅಲ್ಲವೇ? ಹಿಂದೆ ಕುಚೇಲನು ತಂದಿದ್ದ ಅವಲಕ್ಕಿಯ ಸಾರವು ನನ್ನ ನಾಲಿಗೆ ಇನ್ನೂ ಸವಿದಂತಿದೆ. ನಾನು ರಾಮಾವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ರುಚಿಯನ್ನು ನಾನಿನ್ನೂ ಮರೆತಿಲ್ಲ. ಅವೆಲ್ಲಕ್ಕಿಂತಲೂ ನಿನ್ನಲ್ಲಿರುವ ಗೋಮಾತೆಯ ಕ್ಷೀರವು ಅದ್ಭುತವಲ್ಲವೇ? ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾವಿದ್ರ. ಪರಮಾತ್ಮ, ಏನೆಂದು ಹೇಳಲಿ? ಈಗ ತಾನೇ ನಿಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ ದೇವ. ಏನು ನನಗರ್ಪಿಸಿದೆಯಾ? ಅಂದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ಆಗಬಹುದು. ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಇದು ತೆಗೆದುಳಿಯುವ ವಾಸುದೇವ. ನೋಡಿವೆ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಸಹ ಕ್ಷೀರವಿಲ್ಲವೆಂದು ಸುಳ್ಳಾಡುತ್ತಿರುವೆಯಲ್ಲ, ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಏನೆಂದು ಹೇಳಲಿ? ಇದರಲ್ಲಿ ನಿಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ಲವಲ್ಲ ಪರಮಾತ್ಮ. ಏಕೆ ನೆನೆಯುವುದಿಲ್ಲ? ಈಗ ನೋಡುತ್ತಿರು. ಪರಮಾತ್ಮ, ನೋಡಿದೆಯಾ ವಿದುರ? ನೀನು ಕೊಟ್ಟ ಕ್ಷೀರವು ನನಗೆ ತೃಪ್ತಿಯಾಗಿ ಅದು ಕ್ಷೀರ ಸಾಗರವಾಗಿ ಹೇಗೆ ಹರಿಯುತ್ತಿರುವುದು ನೋಡು. ಪರಮಾತ್ಮ, ನಿನ್ನನ್ನು ಆ ಯಶೋದೆ ಒಬ್ಬಳೇ ಬಲ್ಲಳು ಪರಮಾತ್ಮ. ಸಾಗರ ಸಯನ ಕ್ಷೀರ ಸಾಗರ ಸಯನ. ಪರಮಾತ್ಮ, ಸಾಗರ ಸಯನ ಕ್ಷೀರ ಸಾಗರ ಸಯನ. ಮುರಳೀಧರ ಕರುಣಾಕರ ಪಾಲಿಸ ಮುರಳೀಧರ ಕರುಣಾಕರ ಪಾಲಿಸ ಶ್ರೀಗರ. ಸಾಗರ ಸಯನ ಕ್ಷೀರ ಸಾಗರ ಸಯನ. ವಾಮನ ರೂಪದ ಪರಿಘರ ನನ್ನ ಮಾಡಿದವೆ ಅತಿ ಅಮರ. ವಾಮನ ರೂಪದ ಪರಿಕರ ನಿನ್ನ ರುಮಾನ ರೂಪದ ಪರಿಗರ. ಕರುಣೆಯ ತೋರಿ ಪಾವನ ನೊಳುನೆ ಕರುಣೆಯ ತೋರಿ ದಾಮಸವೇಕೆ ದಾಮೋದರ. ಸಾಗರ ಸಯನ ಕ್ಷೀರ ಸಾಗರ ಸಯನ ಸಾಗರ ಸಯನ ಕ್ಷೀರ ಸಾಗರ ಸಯನ. ಪರಮಾತ್ಮ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸುವ ಭಾರವು ನಿಮ್ಮದು ತಂದೆಯೇ. ವಿದುರ, ಪರಮಾತ್ಮ, ಬಿಡಲಾರೆ ಕೇಳು ವಿಧುರ ಧರ್ಮವ ಅದಗಡಿಸುವರ ಸದಬಡಿಯದ. ಬಿಡಲಾರೆ ಕೇಳು ವಿಧುರ ಧರ್ಮವ ಅದಗಡಿಸುವರ ಸದಬಡಿಯದ.
ಸುತರು ಸ್ವಧರ್ಮದೊಳಿರಲು ಮನೆಯ ಸುತರು ಸ್ವಧರ್ಮದೊಳಿರಲು ಅತಿ ಬೆಸೆಯಿಟ್ಟರು ಗುರುನಂದನರು ಅತಿ ಬೆಸೆಯಿಟ್ಟರು ಗುರುನಂದನರು ಸತ್ಯವಂತರಿಗೆ ಸ್ಥಿರವಲ್ಲವೇಕೆ ಸತ್ಯವಂತರಿಗೆ ಸ್ಥಿರವಲ್ಲವೇಕೆ ಕುಟಿಲಮತಿಗಳಿಗೆ ಹೋಗುವುದೇ ಬಿಡಲಾರೆ ಕೇಳು ವಿದುರ ಧರ್ಮವ ಅದಗಿಡಿಸುವರನು ಸದೆ ಬಡಿಯದೆ ಬಿಡಲಾರೆ ಕೇಳು ವಿದುರ ಸರ್ವದಿನ್ನೆರುವ ಕುರುಕುಲವನ್ನು ನಡೆಸುವುದೇ ನಾನೆಂದು ಬರು ಗರ್ವದಿನ್ನೆರುವ ಕುರುಕುಲವನ್ನು ಕೆಣಕಿ ಕೇಸರಿಯ ಬದುಕು ಜಂಬೂತ ಕದನದಲ್ಲಿ ಜಯಗಳಿಸುವರೇ ಕೆಣಕಿ ಕೇಸರಿಯ ಜಂಬೂತ ಕದನದಲ್ಲಿ ಜಯಗಳಿಸುವರೇ ಉಳಿಯುವರೇ ಕೌರವರು ಉಳಿಯುವರೇ ಕೌರವರು ಅವನ ಹದಪದನಗೊಳಿಸಿ ಯುಧಿಷ್ಠಿರಗೆ ಜಯ ಬಿಡಲಾರೆ ಕೇಳು ವಿದುರ ಧರ್ಮವ ಅದಗಿಡಿಸುವರನ್ ಸದೆ ಬಡಿಯದೆ ಬಿಡಲಾರೆ ಕೇಳು ವಿದುರ 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 ಪರಮಾತ್ಮ ನನ್ನ ಸೋದರತಿಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿದ್ದನು. ನೀನು ಸಹ ಅಲ್ಲಿಗೆ ಬಾ. ಹಿಂದೆಂದಿಗೂ ನಡೆಯದ ವಿಚಿತ್ರವೊಂದು ನಡೆಯುವುದು, ಅದನ್ನು ನೀನು ನೋಡುವೆಯಂತೆ. ಆಗಬಹುದು ಪರಮಾತ್ಮ. ವಿದುರ, ಪರಮಾತ್ಮ. ಹಾಗೆಯೇ ನೀನು ಬರುವಾಗ ನಿನ್ನಲ್ಲಿರುವ ಶಿವಧನುಸ್ಸನ್ನು ಮಾತ್ರ ಮರೆಯಬೇಡ. ನನ್ನ ಆಗಲಿ ಜೊತೆಯಲ್ಲಿ ತಂದೆ. ತೆಗೆದುಕೊಂಡು ಬಾ. ಜಗದ ಜೀವನದ ಜಗದ ಜೀವನದ ಕಣ್ಣೀನೆ ಆಡಿಸಿ ಕುಣಿಸಿ ಮಾಯೆಯ ಧರಿಸಿ ಮನ ಒಲಿಯುವ ಮೋಹನ ರೂಪ ದೇವಾ ಜಗದ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿಮ್ಮ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿಮ್ಮ ಬಲ್ಲವರಿಲ್ಲ ಜಗದ ಲೀಲೆಯಲ್ಲಿ ಬಲ್ಲವರಿಲ್ಲ ಜಗದ ಲೀಲೆಯಲ್ಲಿ ಭವನಕ್ಕೆ ಸಿಲುಕದ ಭ್ರಾಂತಿಯ ಮನೋಜರ ಪರಮಾತ್ಮ ಭವನಕ್ಕೆ ಸಿಲುಕದ